ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಿದ್ದೇವೆ 2013ರಲ್ಲಿ ರಿಲೀಸ್ ಆದಂತಹ ಒಂದು ಅಮೇರಿಕದ ಮೋಸ್ಟ್ ಹಾರರ್ ಮತ್ತು ಥ್ರಿಲ್ಲಿಂಗ್ ಆಗಿರೋ ಮೂವಿನ. ಆ ಮೂವಿಯ ಹೆಸರೇ ಮಾಮಾ ಮೂವಿನ ಬರೆದವರು ಮತ್ತು ಡೈರೆಕ್ಟ್ ಮಾಡಿದವರು ಹ್ಯಾಂಡ್ರಿ ಮುಸ್ಟ್ಯಾಚೋ. ಇವರು ಹಲವಾರು ಹಾಲಿವುಡ್ ಹಾರರ್ ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಕೊನೆಯವರೆಗೂ ನೋಡಿ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಬಿಗ್ಯಾನ್. ಈ ಮೂವಿಯ ಪ್ರಾರಂಭದಲ್ಲಿ ನಮಗೆ ಜೆಫ್ರಿ ಎಂಬ ವ್ಯಕ್ತಿ ನೋಡೋಕೆ ಸಿಗ್ತಾನೆ. ಇವನು ತನಗೆ ಆದ ಬಿಸ್ನೆಸ್ ಲಾಸ್ನಿಂದ ಮಾನಸಿಕನಾಗಿ ತನ್ನ ಹೆಂಡತಿನ ಕೊಲೆ ಮಾಡಿಬಿಡ್ತಾನೆ. ಇದರಿಂದ ಇವನು ಒಬ್ಬ ಅಪರಾಧಿ ಆಗಿಬಿಡ್ತಾನೆ. ಮುಂದೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕ್ಕಾಗಿ ಕೂಡಲೇ ತನ್ನ 2 ಮಕ್ಕಳಾದ 3 ವರ್ಷದ ವಿಕ್ಟೋರಿಯಾ ಮತ್ತೆ 1 ವರ್ಷದ ಲಿಲ್ಲಿನ ಕರ್ಕೊಂಡು ತನ್ನ ಮನೆಯಿಂದ ಪರಾರಿ ಆಗಿಬಿಡ್ತಾನೆ. ಜೆಫ್ರಿ ಹಾಗೆ ಕಾರ್ನ ಡ್ರೈವ್ ಮಾಡ್ತಾ ಬರ್ತಿರ್ತಾನೆ. ಆದರೆ ಕಾರ್ ತುಂಬ ಓವರ್ ಸ್ಪೀಡ್ ಆಗಿರುತ್ತೆ. ಇದರಿಂದ ಹಿಂದೆ ಕೂತ ವಿಕ್ಟೋರಿಯಾ ಡ್ಯಾಡಿ ಮೆಲ್ಲೆ ಹೋಗಿ ಅಂತ ಹೇಳ್ತಾಳೆ. ನಂತರ ವಿಕ್ಟೋರಿಯಾಳ ಈ ಮಾತನ್ನು ಕೇಳಿ ಜೆಫ್ರಿ ಹಿಂದೆ ತಿರುಗಿ ಮುಂದೆ ತಿರುಗುವಷ್ಟರಲ್ಲಿ ಅದಾಗಲೇ ಕಾರ್ ಕಂಟ್ರೋಲ್ ತಪ್ಪಿ ಬೆಟ್ಟದಿಂದ ಒಂದು ದೊಡ್ಡ ಹಳ್ಳಕ್ಕೆ ಬೀಳುತ್ತೆ. ಬೆಟ್ಟದಿಂದ ಹಳ್ಳಕ್ಕೆ ಬಿದ್ದ ಕಾರ್ ತುಂಬ ಡ್ಯಾಮೇಜ್ ಆಗೋಗಿರುತ್ತೆ. ಆದರೆ ಅವರು 3 ಜನರು ಪ್ರಾಣಾಪಾಯದಿಂದ ಪಾರಾಗ್ಬಿಡ್ತಾರೆ. ಜೆಫ್ರಿ ನಂತರ ತನ್ನ 2 ಮಕ್ಕಳನ್ನು ಕರ್ಕೊಂಡು ಆ ಕಾಡಿನ ಮಧ್ಯೆ ಮುಂದೆ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋದ ಮೇಲೆ ಅವನಿಗೆ ತುಂಬ ಹಳೆಯ ಒಂದು ಮನೆ ಕಾಣಿಸುತ್ತೆ. ಆದರೆ ವಿಕ್ಟೋರಿಯಾಳಿಗೆ ಆ ಮನೆ ಒಳಗೆ ಏನೋ ಇರೋ ಥರ ಅನಿಸುತ್ತೆ. ಆದರೆ ಅವಳ ಐ ಗ್ಲಾಸ್ ಒಡೆದು ಹೋದ ಕಾರಣಕ್ಕೆ ಅವಳು ಯಾರನ್ನು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ. ನಂತರ ಅವರು 3 ಜನ ಆ ಮನೆಯ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಜೆಫ್ರಿ ಫೈರ್ ಪ್ಲೇಸ್ಗೆ ಬೆಂಕಿ ಹಚ್ಚುತ್ತಾನೆ. ತನ್ನ 2 ಮಕ್ಕಳನ್ನು ಬೆಂಕಿಯ ಮುಂದೆ ಕೂರಿಸಿ ಅವನು ಬೇರೆ ರೂಮ್ಗೆ ಹೋಗಿ ಒಬ್ಬನೇ ಆಳೋಕೆ ಶುರು ಮಾಡ್ತಾನೆ. ಜೆಫ್ರಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದ ಮತ್ತೆ ತುಂಬಾ ತಪ್ಪುಗಳನ್ನು ಮಾಡಿಬಿಟ್ಟಿದ್ದ. ಇದರಿಂದ ಅವನು ಆ ರೂಮಲ್ಲಿ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಸಡನ್ ಆಗಿ ಅವನಿಗೆ ತನ್ನ 2 ಮಕ್ಕಳ ಯೋಚನೆ ಬರುತ್ತೆ. ನಂತರ ಜೆಫ್ರಿ ಮೊದಲು ವಿಕ್ಟೋರಿಯಾ ಮತ್ತು ಲಿಲ್ಲಿನ ಕೊಂದು ಆಮೇಲೆ ತಾನು ಸೂಸೈಡ್ ಮಾಡ್ಕೊಳ್ಳೋದಾಗಿ ಡಿಸೈಡ್ ಮಾಡ್ತಾನೆ. ಇದರಿಂದ ನಿಮಗೆ ಅರ್ಥವಾಗುತ್ತೆ ಅವನು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದ ಅಂತ. ಅವನು ಎಲ್ಲಾನು ಮುಗಿಸಿ ಜಸ್ಟ್ ಈ ಪ್ರಪಂಚದಿಂದ ಹೊರಗಡೆ ಹೋಗೋಕೆ ನೋಡ್ತಾ ಇದ್ದ. ನಂತರ ಮುಂದಿನ ಸೀನಲ್ಲಿ ವಿಕ್ಟೋರಿಯಾ ತನ್ನ ಐ ಗ್ಲಾಸ್ ಇಲ್ಲದೆ ಏನನ್ನೂ ನೋಡೋಕೆ ಸಾಧ್ಯವಿಲ್ಲ. ಜೆಫ್ರಿ ಇದೇ ಕಾರಣನ ತನ್ನ ಐಡಿಯಾವಾಗಿ ಯೂಸ್ ಮಾಡಿಕೊಂಡು ಅವಳ ಐ ಗ್ಲಾಸ್ನ ಬಿಚ್ಚಿ ವಿಕ್ಟೋರಿಯಾನ ಆ ಕಡೆ ತಿರ್ಕೊಳ್ಳೋಕೆ ಹೇಳ್ತಾನೆ. ಕಾರಣ ಅವನು ಹಿಂದೆಯಿಂದ ಅವಳನ್ನು ಶೂಟ್ ಮಾಡಿ ಕೊಲ್ಲೋಕೋಸ್ಕರ. ಜೆಫ್ರಿ ಇನ್ನೇನು ಅವಳನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅವನ ಹಿಂದೆಯಿಂದ ಒಂದು ಕಪ್ಪು ನೆರಳು ಬಂದು ಅವನ ಕತ್ತು ಇಸುಕಿ ಅವನನ್ನು ಕೊಂದೇ ಬಿಡುತ್ತೆ. ಇದನ್ನೆಲ್ಲ ವಿಕ್ಟೋರಿಯಾ ಅಲ್ಲಿ ನೋಡ್ತಾಳೆ. ಆದರೆ ಅವಳಿಗೆ ಐ ಗ್ಲಾಸ್ ಇಲ್ಲದ ಕಾರಣ ಅವಳಿಗೆ ಮುಂದೆ ಫುಲ್ ಮಂಜಾಗಿ ಕಾಣ್ತಿರುತ್ತೆ. ಮತ್ತೆ ಅವಳಿಗೆ ಅಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತೇ ಆಗಲ್ಲ. ನಂತರ ಮುಂದೆ ಅವಳಿಗೆ ಅನಿಸುತ್ತೆ ಡ್ಯಾಡಿ ಎಲ್ಲೋ ಹೊರಗಡೆ ಹೋಗಿರಬೇಕು ಅಂತ. ಬಟ್ ಆ ಪೂರ್ತಿ ದಿನ ಕಳೆದು ರಾತ್ರಿ ಆಗೋಯ್ತು. ಆದರೂ ಕೂಡ ಅವಳಪ್ಪ ಇನ್ನೂ ಬಂದಿರಲ್ಲ. ನಂತರ ಈ 2 ಮಕ್ಕಳು ತನ್ನ ತಂದೆ ಬೇಗ ಬರ್ತಾರೆ ಎಂಬ ಯೋಚನೆಯಲ್ಲಿ ಆ ಬೆಂಕಿ ಮುಂದೆ ಹೊಟ್ಟೆ ಹಸಿವಿನಿಂದ ಕೂತಿರ್ತಾರೆ. ಆದರೆ ನಂತರ ಅಲ್ಲಿಗೆ ಅದೇ ಕಪ್ಪು ನೆರಳು ಬರುತ್ತೆ. ಆ ನೆರಳು ಅವರಿಬ್ಬರಿಗೆ ಒಂದು ಚೆರಿಯನ್ನು ತಿನ್ನೋಕೆ ಕೊಡುತ್ತೆ. ಅದನ್ನು ಅವರಿಬ್ಬರು ಮಕ್ಕಳು ಖುಷಿಯಿಂದ ತಿಂತಾರೆ. ನಂತರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ, ಆ ಕಪ್ಪು ನೆರಳು ಯಾರೇ ಆಗಿರಬಹುದು, ಆದರೆ ಅದು ಈ 2 ಮಕ್ಕಳನ್ನು ಯಾವುದೋ ಕಾರಣಕ್ಕಾಗಿ ರಕ್ಷಣೆ ಮಾಡುತ್ತಿತ್ತು. ಮತ್ತೆ ಆ ಕಪ್ಪು ನೆರಳು ಯಾರು, ಅದಕ್ಕೂ ಈ ಮಕ್ಕಳಿಗೂ ಏನು ಸಂಬಂಧ ಎಂಬುದು ನಿಮಗೆ ಈ ಮೂವಿಯ ಮುಂದೆ ಗೊತ್ತಾಗುತ್ತೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ 5 ವರ್ಷ ಮುಂದೆ ಹೋಗುತ್ತೆ. ಅಲ್ಲಿ ನಾವು ಜೆಫ್ರಿಯ ಅವಳಿ ತಮ್ಮ ಲೂಕಸ್ನ ನೋಡ್ತೇವೆ. ಅವನು ತನ್ನ ಗರ್ಲ್ ಫ್ರೆಂಡ್ ಹ್ಯಾನಾಬೆಲ್ ಜೊತೆ ಜೀವನ ನಡೆಸ್ತಿರ್ತಾನೆ. ಆದರೆ ಅವನು ಇವಾಗಲೂ ಕೂಡ ತನ್ನ ಅಣ್ಣ ಮತ್ತೆ ಅವನ ಮಕ್ಕಳಿಗೋಸ್ಕರ ಹುಡುಕಾಟ ನಡೆಸ್ತಿರ್ತಾನೆ. ಅವನು 5 ವರ್ಷದ ಹಿಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಕೂಡ 5 ವರ್ಷಗಳ ಕಾಲ ಆ 3 ಜನರ ಬಗ್ಗೆ ಪೊಲೀಸರಿಗೂ ಮಾಹಿತಿ ಸಿಕ್ಕಿರಲ್ಲ. ಇದಕ್ಕಾಗಿ ಇವನು ಪ್ರೈವೇಟ್ ಇನ್ವೆಸ್ಟಿಗೇಟರ್ಗಳ ಮೂಲಕ ಅವರನ್ನು ಹುಡುಕಿಸೋಕೆ ಪ್ರಯತ್ನ ಪಡ್ತಿರ್ತಾನೆ. ಯಾಕೆಂದ್ರೆ ಅವರು ಇನ್ನೂ ಬದುಕಿದ್ದಾರೆ ಎಂಬ ಒಂದು ಆಲೋಚನೆಯಲ್ಲಿ. ಆದರೆ ಮುಂದೆ ನಡೆಯೋದು ಸರಿಯಾಗಿ ಅದೇ ತರ. ನಂತರ ಮುಂದೆ ಲೂಕಸ್ನ ಇನ್ವೆಸ್ಟಿಗೇಟರ್ಗಳಿಗೆ ಆ ಕಾಡಲ್ಲಿ ಜೆಫ್ರಿಯ ಅದೇ ಕಾರು ಕಾಣಿಸುತ್ತೆ. ಅಲ್ಲಿಂದ ಆ ಕಾಡಿನಲ್ಲಿ ಸ್ವಲ್ಪ ದೂರ ಹೋದ ಅವರಿಗೆ ಆ ಕಾಡಿನ ಮಧ್ಯೆ ಅದೇ ಹಳೆಯ ಮನೆ ಕಾಣಿಸುತ್ತೆ. ಅದು 5 ವರ್ಷದ ಹಿಂದೆ ಜೆಫ್ರಿ ತನ್ನ ಮಕ್ಕಳನ್ನು ಕರ್ಕೊಂಡ್ಬಂದ ಅದೇ ಮನೆ ಆಗಿತ್ತು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಆ ಇನ್ವೆಸ್ಟಿಗೇಟರ್ಗಳಿಗೆ
ಆ ಮನೆಯ ಒಳಗಡೆ ವಿಕ್ಟೋರಿಯಾ ಮತ್ತೆ ಲಿಲ್ಲಿನೂ ಕಾಣೋಕೆ ಸಿಗ್ತಾರೆ. ಅವರು 5 ವರ್ಷ ಕಳೆದರೂ ಕೂಡ ಆ ಮನೆಯಲ್ಲಿ ಬದುಕುಳಿದಿರುತ್ತಾರೆ. 5 ವರ್ಷದಿಂದ ಆ ಮಕ್ಕಳು ಕಂಪ್ಲೀಟ್ ಆಗಿ ಮನುಷ್ಯರಿಂದ ದೂರವಿದ್ದ ಕಾರಣ ಈ 5 ವರ್ಷ ಅವರು ಗಿಡ, ಸೊಪ್ಪು ಹಾಗೂ ಹುಳಗಳನ್ನು ತಿಂದು ಬದುಕಿರುತ್ತಾರೆ. ಇದರಿಂದ ಅವರು ಯಾವುದೋ ಕಾಡು ಮನುಷ್ಯರ ರೀತಿ ಆಗೋಗಿರ್ತಾರೆ ಹಾಗೂ ಅವರ ಮಾನಸಿಕ ಸ್ಥಿರತೆ ಕೂಡ ಸರಿ ಇರೋದಿಲ್ಲ. ಇದರಿಂದ ಕೂಡಲೇ ಅವರನ್ನು ಒಂದು ಚೈಲ್ಡ್ ಕೇರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುತ್ತಾರೆ. ಆ ಹಾಸ್ಪಿಟಲ್ ನಲ್ಲಿ ಅವರಿಗೆ ಡಾಕ್ಟರ್ ಚಿನಾಲ್ಡ್ ರೀಫಾಸ್ ಎಂಬ ಒಬ್ಬ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ನಂತರ ಲೂಕಸ್ಗೆ ಇದರ ಬಗ್ಗೆ ಗೊತ್ತಾಗಿ ಆ ಮಕ್ಕಳನ್ನು ನೋಡೋಕೆ ಬರ್ತಾನೆ. ಆಗ ಡಾಕ್ಟರ್ ಚಿನಾಲ್ಡ್ ಲೂಕಸ್ಗೆ ಹೇಳ್ತಾರೆ, ಆ ಇಬ್ಬರು ಮಕ್ಕಳ ಮಾನಸಿಕ ಸ್ಥಿರತೆ ಈಗ ತುಂಬಾ ಗಂಭೀರವಾಗಿದೆ. ಅವರು ಸಾಮಾನ್ಯ ಮನುಷ್ಯರಿಗಿಂತ ಬೇರೆ ರೀತಿಯಲ್ಲೇ ಇದ್ದಾರೆ ಅಂತ. ಬಟ್ ಸ್ಟಿಲ್ ವಿಕ್ಟೋರಿಯಾ ಇವಾಗ 8 ವರ್ಷದವಳಾಗಿರ್ತಾಳೆ ಹಾಗೂ ಅವಳು ಗುಣಮುಖವಾಗುವ ಚಾನ್ಸಸ್ ತುಂಬಾ ಇದೆ. ಯಾಕೆಂದ್ರೆ ವಿಕ್ಟೋರಿಯಾ ಆ ಕಾಡಿನ ಮನೆಗೆ ಬಂದಾಗ ಅವಳು 3 ವರ್ಷದವಳಾಗಿದ್ದಳು. ಆ ಸಮಯದಲ್ಲಿ ಅವಳು ಮಾತನಾಡುವುದನ್ನು, ತಿಳಿದುಕೊಳ್ಳುವುದನ್ನು ಕಲಿತಿದ್ದಳು ಹಾಗೂ ಅವಳ ಒಳಗಡೆ ಈಗಲೂ ಕೂಡ ಹ್ಯೂಮನ್ ಕನೆಕ್ಷನ್ ಬಾಕಿ ಇತ್ತು. ಆದರೆ ಇನ್ನೊಂದು ಕಡೆ ಲಿಲ್ಲಿ ಇವಾಗ 6 ವರ್ಷದವಳಾಗಿದ್ದಾಳೆ. ಆದರೆ ಇವಳ ಕಂಡೀಷನ್ ಸರಿ ಮಾಡುವುದು ತುಂಬಾ ಕಷ್ಟವಾಗಿತ್ತು. ಇವಳು ಆ ಕಾಡಿನ ಮನೆಗೆ ಬಂದಾಗ ಕೇವಲ 1 ವರ್ಷದವಳಾಗಿದ್ದಳು ಅಷ್ಟೇ. ಅವಾಗ ಅವಳು ಮಾತನಾಡುವುದನ್ನ ಹಾಗೂ ತಿಳಿದುಕೊಳ್ಳುವುದನ್ನ ಇನ್ನೂ ಕಲಿತಿರಲಿಲ್ಲ. ಅಲ್ಲಿಂದ ಅವಳು 5 ವರ್ಷಗಳ ಕಾಲ ವಿಕ್ಟೋರಿಯಾಳ ಜೊತೆ ಒಂಟಿಯಾಗೇ ಇದ್ದಳು. ಇದರಿಂದ ಅವರ ಮೆಂಟಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಇದನ್ನ ತಲೆಗೆ ತೆಗೆದುಕೊಂಡ ಡಾಕ್ಟರ್ ಚಿನಾಲ್ಡ್ ಕೆಲವು ತಿಂಗಳ ಕಾಲ ಅವರಿಬ್ಬರನ್ನು ತನ್ನ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳೋಕೆ ನಿರ್ಧಾರ ಮಾಡ್ತಾರೆ. ಡಾಕ್ಟರ್ನ ಈ ಎಲ್ಲ ಮಾತನ್ನು ಕೇಳಿದ ಮೇಲೆ ಲೂಕಸ್ ತನ್ನ ಅಣ್ಣನ 2 ಮಕ್ಕಳನ್ನು ನೋಡೋಕೆ ಅಂತ ಹೋಗ್ತಾನೆ. ಲೂಕಸ್ನನ್ನು ದೂರದಿಂದ ನೋಡಿದ ವಿಕ್ಟೋರಿಯಾ ತುಂಬಾ ಹೆದರ್ಕೋಬಿಡ್ತಾಳೆ. ನಂತರ ಲೂಕಸ್ ಅವಳ ಹತ್ತಿರ ಬಂದು ಅವಳಿಗೆ ಐ ಗ್ಲಾಸ್ ಹಾಕುತ್ತಾನೆ. ಇದರಿಂದ ಲೂಕಸ್ನನ್ನು ಸರಿಯಾಗಿ ನೋಡಿದ ವಿಕ್ಟೋರಿಯಾ ಡ್ಯಾಡಿ ಅಂತ ತಪ್ಪಿಕೊಳ್ತಾಳೆ. ಯಾಕೆಂದರೆ ಲೂಕಸ್ ಮತ್ತೆ ಜೆಫ್ರಿ ಇಬ್ಬರು ಅವಳಿ ಜವಳಿ ಮಕ್ಕಳಾಗಿರುತ್ತಾರೆ. ಆದರೆ ಇನ್ನೊಂದು ಕಡೆ ಲಿಲ್ಲಿ ಯಾರನ್ನೇ ಕಂಡ್ರೂ ಎದುರ್ಕೊಂಡು ಓಡುತ್ತಿದ್ಲು. ಎನಿವೇಸ್ ಕೆಲವು ತಿಂಗಳ ನಂತರ ಲೂಕಸ್ ಮತ್ತೆ ಹ್ಯಾನಬೆಲ್ ಆ 2 ಮಕ್ಕಳನ್ನು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಹೋಗೋಕೆ ಕೋರ್ಟಿಗೆ ಅಪೀಲ್ ಮಾಡ್ತಾರೆ. ಆದರೆ ಅವರಿಬ್ಬರ ವಿರುದ್ಧ ವಿಕ್ಟೋರಿಯಾಳ ದೊಡ್ಡಮ್ಮ ಅಂದರೆ ಅವರ ತಾಯಿಯ ಸಿಸ್ಟರ್ ಅವಳು ಆ 2 ಮಕ್ಕಳನ್ನ ತಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಪೀಲ್ ಮಾಡ್ತಾಳೆ. ಲೂಕಸ್ ಮತ್ತೆ ಹ್ಯಾನಬೆಲ್ಗೆ ಸರಿಯಾದ ಸಂಬಳ ಸಿಗುವ ಕೆಲಸವಿಲ್ಲ. ಅವರು ಹೇಗೆ ಆ ಮಕ್ಕಳನ್ನ ನೋಡ್ಕೊಳ್ತಾರೆ? ಆ 2 ಮಕ್ಕಳು ನನಗೆ ಸೇರಬೇಕಾದದ್ದು, ಅವರಿಬ್ಬರಿಗಲ್ಲ ಅಂತ ಆ 2 ಮಕ್ಕಳ ದೊಡ್ಡಮ್ಮ ಕೋರ್ಟಿಗೆ ಅಪೀಲ್ ಮಾಡ್ತಾಳೆ. ಆದರೆ ನಂತರ ಡಾಕ್ಟರ್ ಚಿರಾಲ್ಡರ ಸಹಾಯದಿಂದ ಆ 2 ಮಕ್ಕಳು ಲೂಯಿಸ್ ಮತ್ತೆ ಹ್ಯಾನಬೆಲ್ಗೆ ಸಿಗ್ತಾರೆ. ನಂತರ ಮುಂದೆ ಆ 2 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಡಾಕ್ಟರ್ ಚಿರಾಲ್ಡಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದು ಈ 2 ಮಕ್ಕಳು ಇಷ್ಟು ವರ್ಷ ಒಂಟಿಯಾಗಿ ಇದ್ದ ಕಾರಣ ತಮ್ಮ ಮನಸ್ಸಿನಲ್ಲಿ ಒಂದು ಗಾರ್ಡಿಯನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಇಷ್ಟು ವರ್ಷ ಆ ಮಕ್ಕಳನ್ನು ರಕ್ಷಣೆ ಮಾಡುತ್ತಿದೆ ಅಂತ ತನ್ನ ಮನಸ್ಸಿನಲ್ಲಿ ಆ 2 ಮಕ್ಕಳು ಅಂದುಕೊಂಡು ಬಿಟ್ಟಿದ್ರು ಹಾಗೂ ಅದನ್ನ ಅವರು ಮಾಮ ಅಂತ ಕರಿತಿದ್ರು. ಇದೇ ಇಮ್ಯಾಜಿನರಿ ಮಾಮದ ಬಗ್ಗೆ ತಿಳಿಯೋಕೋಸ್ಕರ ಡಾಕ್ಟರ್ ಚಿರಾಲ್ಡ್ ಅವರಿಗೆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಆಗಿ ಮಾಡ್ತಿದ್ರು. ನಂತರ ಲೂಕಸ್ ಮತ್ತೆ ಹ್ಯಾನಬೆಲ್ ಆ 2 ಮಕ್ಕಳನ್ನು ಕರ್ಕೊಂಡು ತಮ್ಮ ಮನೆಗೆ ಬರ್ತಾರೆ. ಅಲ್ಲಿ ನಾವು ನೋಡ್ತೇವೆ ಆ 2 ಮಕ್ಕಳ ಜೊತೆ ಆ ಕಪ್ಪು ನೆರಳು ಕೂಡ ಆ ಮನೆಗೆ ಬಂದಿರುತ್ತೆ. ಅದನ್ನು ಅವರು ಮಾಮ ಅಂತ ಕರಿತಿದ್ರು. ಅದು ಪ್ರತಿ ಕ್ಷಣ ಅವರ ಜೊತೆಯಲ್ಲೇ ಇರುತ್ತಿತ್ತು. ಯಾವ ರೀತಿ ಅಂದ್ರೆ ಒಂದು ತಾಯಿ ತನ್ನ ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳುತ್ತಾಳೋ ಆ ರೀತಿ. ನಂತರ ಆ ಮಕ್ಕಳಿಗೆ ಮಾಮ ಎಂಬ ಮಾನಸಿಕ ರೋಗವಿದೆ ಎಂದು ತಿಳಿದುಕೊಂಡಿದ್ದ ಡಾಕ್ಟರ್ ಚಿನಾಲ್ಡ್. ಆದರೆ ಅದು ಮಾನಸಿಕ ರೋಗವಾಗಿರಲಿಲ್ಲ, ಅದು ಒಂದು ರಿಯಲ್ ಎಂಟಿಟಿ ಆಗಿತ್ತು. 5 ವರ್ಷದ ಹಿಂದೆ ಆ ಕಾಡಿನ ಮನೆಯಲ್ಲಿ ಜೆಫ್ರಿಯಿಂದ ಆ ಮಕ್ಕಳನ್ನು ಕಾಪಾಡಿದ ಮೇಲೆ ಮಾಮಾಳೆ ಈ ಮಕ್ಕಳನ್ನು 5 ವರ್ಷಗಳ ಕಾಲ ಸಾಕಿ ನೋಡಿಕೊಂಡಿದ್ದಳು ಹಾಗೂ ಮಾಮ ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾಳೆ. ನಂತರ ಲೂಕಸ್ ಮತ್ತೆ ಜೆಫ್ರಿ ಇಬ್ಬರು ಅವಳಿ ಜವಳಿ ಅಣ್ಣ ತಮ್ಮಂದಿರಾಗಿರುತ್ತಾರಲ್ವಾ. ಇದರಿಂದ ಆ ಮಾಮಾಳಿಗೆ ಲೂಕಸ್ನ ಜೆಫ್ರಿ ತರಾನೇ ಕಾಣ್ತಿರುತ್ತೆ. ಯಾವ ತರ ಅಂದ್ರೆ ವಿಕ್ಟೋರಿಯಾಳಿಗೂ ಲೂಕಸ್ನನ್ನು ಮೊದಲ ಬಾರಿ ನೋಡಿದಾಗ ಡ್ಯಾಡಿ ಅಂತ ಅನಿಸಿತ್ತು, ಆ ತರ. ನಂತರ ಒಂದು ದಿನ ರಾತ್ರಿ ಲೂಕಸ್ ಆ ಮಕ್ಕಳನ್ನು ನೋಡೋಕೆ ಅಂತ ಅವರ ರೂಮ್ಗೆ ಬರ್ತಾನೆ. ಆ ರೂಮ್ಗೆ ಬಂದ ಲೂಕಸ್ನನ್ನು ನೋಡಿದ ಮಾಮ ಲೂಕಸ್ನನ್ನು ಜೆಫ್ರಿ ಎಂದು ತಿಳಿದು ಮೇಲಿಂದ ಅವನನ್ನು ತಳ್ಳಿ ಬಿಡ್ತಾಳೆ. ಇದರ ಪರಿಣಾಮ ಅವನ ತಲೆಗೆ ಗಂಭೀರವಾದ ಪೆಟ್ಟಾದ ಕಾರಣ ಲೂಕಸ್ ಕೋಮಾಗೆ ಹೋಗ್ಬಿಡ್ತಾನೆ. ನಂತರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹ್ಯಾನಬೆಲ್ಗೆ ಹೇಳ್ತಾರೆ, ಲೂಕಸ್ನ ಎಲ್ಲ ರಿಪೋರ್ಟ್ ಸರಿ ಇದೆ, ಈ ಕೋಮಾ ಅವನಿಗೆ ಟೆಂಪರವರಿ ಅಷ್ಟೇ, ಲೂಕಸ್ ಆದಷ್ಟು ಬೇಗ ಸರಿ ಹೋಗುತ್ತಾನೆ. ಅಲ್ಲಿವರೆಗೆ ಆ 2 ಮಕ್ಕಳ ಜವಾಬ್ದಾರಿ ಹ್ಯಾನಬೆಲ್ನ ಮೇಲೆ ಇತ್ತು. ಇದು ಹ್ಯಾನಬೆಲ್ಗೆ ಮುಂದೆ ತುಂಬಾ ಕಷ್ಟಕರವಾಗುತ್ತೆ. ಯಾಕೆಂದ್ರೆ ಆ ಮಕ್ಕಳು ಹ್ಯಾನಬೆಲ್ ಜೊತೆ ಅಷ್ಟು ಕ್ಲೋಸ್ ಆಗಿರಲಿಲ್ಲ, ಹಾಗೆ ಹ್ಯಾನಬೆಲ್ ಕೂಡ ಆ ಮಕ್ಕಳ ಜೊತೆ ತುಂಬಾ ಕ್ಲೋಸ್ ಆಗಿರಲಿಲ್ಲ.
ಎನಿವೇಸ್ ನಂತರ ಇನ್ನೊಂದು ಕಡೆ ಡಾಕ್ಟರ್ ಚಿರಾಲ್ಡ್ ಆ ಇಬ್ಬರು ಮಕ್ಕಳನ್ನು ಭೇಟಿಯಾಗೋಕೆ ಅವರ ಮನೆಗೆ ಹೋಗ್ತಾನೆ. ಆ ಮನೆ ಗೋಡೆಯಲ್ಲಿ ಅವನಿಗೆ ಹಲವಾರು ರೀತಿಯ ಡ್ರಾಯಿಂಗ್ಸ್ಗಳು ಮತ್ತೆ ಒಂದು ಹ್ಯಾಂಡ್ ಮೇಡ್ ಗೊಂಬೆ ಸಿಗುತ್ತೆ. ಅವನಿಗೆ ಆವಾಗ ಒಂದು ವಿಷಯ ಯೋಚನೆ ಬರುತ್ತೆ, ಇದೇ ತರದ ಒಂದು ಗೊಂಬೆ ಆ ಕಾಡಿನ ಹಳೆಯ ಮನೆಯಲ್ಲೂ ಸಿಕ್ಕಿತ್ತು ಆ ಮಕ್ಕಳ ಕೈಯಲ್ಲಿ ಅಂತ. ಕೆಲವು ದಿನಗಳ ಹಿಂದೆ ಡಾಕ್ಟರ್ ಚಿರಾಲ್ಡ್ಗೆ ವಿಕ್ಟೋರಿಯಾ ಹೇಳಿರ್ತಾಳೆ ಆ ಗೊಂಬೆ ಮಾಮ ಮಾಡಿಕೊಟ್ಟಿದ್ಲು ಅಂತ. ಅವಾಗ ಆ ಮಾತನ್ನ ಡಾಕ್ಟರ್ ಚಿರಾಲ್ಡ್ ಸೀರಿಯಸ್ ಆಗಿ ತಗೊಂಡಿರಲ್ಲ. ಆದರೆ ಅದೇ ಗೊಂಬೆನ ಈ ಮನೆಯಲ್ಲಿ ನೋಡಿದ ಡಾಕ್ಟರ್ ಚಿರಾಲ್ಡ್ಗೆ ಈ ಮಾಮಳ ಮೇಲೆ ಡೌಟ್ ಬರೋಕೆ ಶುರುವಾಗುತ್ತೆ. ನಂತರ ಡಾಕ್ಟರ್ ಚಿರಾಲ್ಡ್ ವಾಪಸ್ ಆಫೀಸ್ಗೆ ಹೋಗಿ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಈ ಕಡೆ ಹ್ಯಾನಬೆಲ್ ಆ ಮಕ್ಕಳನ್ನು ನೋಡಿಕೊಳ್ಳೋಕೆ ಪೂರ್ತಿ ಪ್ರಯತ್ನ ಪಡ್ತಿರ್ತಾಳೆ. ಈ ಕಡೆ ವಿಕ್ಟೋರಿಯಾ ಮೆಲ್ಲೆ ಮೆಲ್ಲೆ ಸರಿಯಾಗ್ತಿರ್ತಾಳೆ. ಆದರೆ ಲಿಲ್ಲಿಯ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಅವಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಬರುತ್ತಿರಲಿಲ್ಲ. ಲಿಲ್ಲಿಗೆ ಕೇವಲ ಮಾಮ ಬೇಕಾಗಿರುತ್ತಾಳೆ ಅಷ್ಟೇ. ಕೆಲವು ದಿನಗಳು ಹಾಗೇ ಕಳೆದಂತೆ ಹ್ಯಾನಬೆಲ್ಗೆ ಆ ಮಕ್ಕಳ ಅಕ್ಕಪಕ್ಕದಲ್ಲಿ ಏನೋ ಒಂದು ಭಯಾನಕವಾದ ವಿಷಯವಿರುವುದು ಅರಿವಿಗೆ ಬರುತ್ತೆ. ನಂತರ ಒಂದು ದಿನ ರಾತ್ರಿ ಹ್ಯಾನಬೆಲ್ಗೆ ಆ ಮಕ್ಕಳ ರೂಮಿನಿಂದ ಯಾರೋ ಲಾಲಿ ಆಡುವುದು ಕೇಳಿಸುತ್ತೆ. ಇದರಿಂದ ಇವಳು ತುಂಬಾ ಎದುರುಕೊಂಡು ಡಾಕ್ಟರ್ ಚಿರಾಲ್ಡ್ ಹತ್ರ ಈ ಮಾತನ್ನು ಹೋಗಿ ಹೇಳ್ತಾಳೆ. ಆದ್ರೆ ಡಾಕ್ಟರ್ ಚಿರಾಲ್ಡ್ ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ಯಾಕೆಂದ್ರೆ ಡಾಕ್ಟರ್ ಚಿರಾಲ್ಡ್ಗೆ ಈಗಲೂ ಕೂಡ ಆ ಮಾಮಳ ಮೇಲೆ ಇನ್ನೂ ನಂಬಿಕೆ ಬಂದಿರಲ್ಲ. ನಂತರ ಮುಂದಿನ ದಿನ ಡಾಕ್ಟರ್ ಚಿರಾಲ್ಡ್ ವಿಕ್ಟೋರಿಯಾಳನ್ನ ಸಂಪೂರ್ಣವಾಗಿ ಹಿಪ್ನೋಟೈಸ್ ಮಾಡಿ ಈ ಮಾಮಳ ಬಗ್ಗೆ ಹಲವಾರು ಮಾಹಿತಿನ ಪಡೆದುಕೊಳ್ಳುತ್ತಾನೆ. ನಂತರ ಆ ಡಾಕ್ಟರ್ಗೆ ಆ ರೂಮಿನಲ್ಲಿ ಏನೋ ಒಂದು ಭಯಾನಕವಾದದ್ದು ಇರುವ ಅನುಭವವಾಗುತ್ತೆ. ಇದರಿಂದ ಅವನು ಏನು ಹೇಳದೆ ಆ ಮನೆಯಿಂದ ಹೊರಟೋಗ್ತಾನೆ. ನಂತರ ಆಫೀಸ್ಗೆ ಬಂದ ಡಾಕ್ಟರ್ ಚಿರಾಲ್ಡ್ ವಿಕ್ಟೋರಿಯಾಳಿಂದ ಸಿಕ್ಕ ಮಾಹಿತಿಯ ಬಗ್ಗೆ ರಿಸರ್ಚ್ ಮಾಡಿದಾಗ ಅವನಿಗೆ ಒಬ್ಬಳು ಮಾನಸಿಕ ಮಹಿಳೆ ಎಡಿತ್ ಬ್ರೇನನ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅವಳು ಈ 200 ವರ್ಷದ ಹಿಂದೆ ಸತ್ತೋಗಿರ್ತಾಳೆ. ನಂತರ ಈ ಡಾಕ್ಟರ್ ಚಿರಾಲ್ಡ್ಗೆ ಗೌರ್ಮೆಂಟ್ ವೇರ್ ಹೌಸ್ ನಿಂದ ಆ ಮಹಿಳೆಗೆ ಸಂಬಂಧಪಟ್ಟ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ನಲ್ಲಿ ಏನಿತ್ತು ಎಂಬುದು ನಮಗೆ ಇಲ್ಲಿ ತೋರಿಸಲ್ಲ. ಆದರೆ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದ ಡಾಕ್ಟರ್ ಚಿರಾಲ್ಡ್ಗೆ ಎಲ್ಲಾ ವಿಷಯನೂ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ನಂತರ ಡಾಕ್ಟರ್ ಚಿರಾಲ್ಡ್ ಆ ಮಾಮಳ ಬಗ್ಗೆ ಇನ್ನೂ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಕೂಡಲೇ ಆ ಕಾಡಿನ ಮನೆಗೆ ಹೋಗ್ತಾನೆ. ಆದರೆ ಅವನು ಆ ಮಾಮಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಮುಂಚೆನೆ ಮಾಮ ಆ ಮನೆಗೆ ಬಂದು ಆ ಡಾಕ್ಟರ್ ಚಿರಾಲ್ಡ್ನ ಭಯಾನಕವಾಗಿ ಕೊಂದಾಕ್ತಾಳೆ. ಎನಿವೇಸ್ ಇಲ್ಲಿ ಮತ್ತೊಂದು ಕಡೆ ವಿಕ್ಟೋರಿಯಾ ಹ್ಯಾನಬೆಲ್ಗೆ ಹೇಳ್ತಾಳೆ, ನೀವು ನಮ್ಮನ್ನ ಈ ತರ ಕೇರ್ ಮಾಡಿ ನೋಡಿಕೊಳ್ಳುತ್ತಿರುವುದು ಮಾಮಾಳಿಗೆ ಖಂಡಿತವಾಗಿ ಇಷ್ಟವಾಗುತ್ತಿಲ್ಲ. ಅವಳು ಇದರಿಂದ ತುಂಬಾ ಜಲಸಿ ಫೀಲ್ ಮಾಡ್ತಿದ್ದಾಳೆ. ಸೊ ಇದರಿಂದ ಹ್ಯಾನಬೆಲ್ ವಿಕ್ಟೋರಿಯಾಳಿಂದ ಸ್ವಲ್ಪ ದೂರ ಇರುವುದೇ ಒಳ್ಳೆಯದು. ಯಾಕೆಂದ್ರೆ ವಿಕ್ಟೋರಿಯಾ ಹ್ಯಾನಬೆಲ್ಗೆ ಖಂಡಿತವಾಗಿಯೂ ಬೇಜಾರ್ ಕೊಡೋಕೆ ಇಷ್ಟಪಡುತ್ತಿರಲಿಲ್ಲ. ಇವಳ ಈ ಮಾತನ್ನು ಕೇಳಿದ ನಂತರ ಹ್ಯಾನಬೆಲ್ ತನ್ನ ಬೆಡ್ರೂಮ್ ಅಲ್ಲಿ ಹೋಗಿ ನಿದ್ರೆ ಮಾಡುತ್ತಾಳೆ. ನಂತರ ಹ್ಯಾನಬೆಲ್ ನಿದ್ರೆ ಮಾಡುತ್ತಿದ್ದಾಗ ಸ್ವತಃ ಮಾಮಾಳೆ ಒಂದು ಕನಸನ್ನು ಅವಳಿಗೆ ತೋರಿಸುತ್ತಾಳೆ. ಅದು ಬೇಸಿಕಲಿ ಮಾಮಳ ಜೀವನದ ಸ್ಟೋರಿ ಆಗಿತ್ತು. ಸೊ ಫ್ರೆಂಡ್ಸ್, ಈ ಮಾಮಳ ನಿಜವಾದ ಹೆಸರು ಎಡಿತ್ ಬ್ರೇನನ್. ಇವಳು ಒಬ್ಬಳು ಮಾನಸಿಕ ಅಸ್ವಸ್ಥ ಹೆಂಗಸಾಗಿದ್ದಳು ಮತ್ತೆ ಅವಳಿಗೆ ಡೌನ್ ಸಿಂಡ್ರೋಮ್ ಎಂಬ ಒಂದು ರೋಗವಿತ್ತು. ಇದರಿಂದ ಕೆಲವು ವರ್ಷದ ಹಿಂದೆ ಇವಳನ್ನು ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ನಂತರ ಅಲ್ಲಿ ಇವಳಿಗೆ ಒಂದು ಮಗು ಹುಟ್ಟುತ್ತೆ. ಅವಳಿಗೆ ಅಲ್ಲಿ ಹುಟ್ಟಿದ ಮಗುವನ್ನ ಅಲ್ಲಿನ ಸ್ಟಾಫ್ಗಳು ಕಿತ್ಕೊಂಡು ಬೇರೆ ಮಹಿಳೆಗೆ ಕೊಡ್ತಾರೆ. ಇದರಿಂದ ಸರಿಯಾದ ಸಮಯವನ್ನು ನೋಡಿಕೊಂಡ ಮಾಮ ಆ ಮಹಿಳೆಯನ್ನು ಕೊಂದು ತನ್ನ ಮಗುನ ತಗೊಂಡು ಅಲ್ಲಿಂದ ಓಡೋಗ್ತಾಳೆ. ಅವಳು ಓಡಿ ಅಲ್ಲಿರುವ ಒಂದು ಕಾಡಿನೊಳಗೆ ಬಂದ್ಬಿಡ್ತಾಳೆ. ಅವಳ ಹಿಂದೆನೆ ಅವಳನ್ನ ಹುಡ್ಕೊಂಡು ಆಸ್ಪತ್ರೆಯ ಸ್ಟಾಫ್ಗಳು ಮತ್ತೆ ಆಸ್ಪತ್ರೆಯ ಅಧಿಕಾರಿಗಳು ಬರ್ತಾರೆ. ಅವರಿಂದ ತಪ್ಪಿಸಿಕೊಳ್ಳೋಕೋಸ್ಕರ ಮಾಮ ತನ್ನ ಮಗು ಸಮೇತ ಆ ಬೆಟ್ಟದಿಂದ ಕೆಳಕ್ಕೆ ಹಾರಿ ಬಿಡ್ತಾಳೆ. ಆದ್ರೆ ಕೆಳಗೆ ನೀರಿಗೆ ಬೀಳೋಕ್ಕಿಂತ ಮುಂಚೆ ಮಧ್ಯದಲ್ಲೇ ಒಂದು ಕೊಂಬೆಗೆ ಡಿಕ್ಕಿ ಆಗಿ ಬಿಡ್ತಾಳೆ. ಇದರಿಂದ ಅವಳ ಕೈಯಿಂದ ಮಗು ತಪ್ಪಿ ಹೋಗುತ್ತೆ. ನಂತರ ನೀರಿಗೆ ಬಿದ್ದು ಸತ್ತ ಮಾಮಳ ಆತ್ಮಕ್ಕೆ ಶಾಂತಿನೇ ಸಿಗೋದಿಲ್ಲ. ಅವಳು ಸತ್ತ ನಂತರ ಅಲ್ಲೇ ಕಾಡಿನೊಳಗಡೆ ತನ್ನ ಮಗುವಿಗೋಸ್ಕರ ಹುಡುಕಾಟ ನಡೆಸ್ತಾ ಇರ್ತಾಳೆ. ನಂತರ ಆ ಕಾಡಿನ ಮನೆಯನ್ನೇ ತನ್ನ ಮನೆಯಾಗಿ ಮಾಡ್ಕೊಂಡ್ ಬಿಡ್ತಾಳೆ. ನಂತರ ಅಲ್ಲಿಂದ ಕೆಲವು ವರ್ಷವಾದ್ಮೇಲೆ ಜೆಫ್ರಿ ತನ್ನ ಮಕ್ಕಳನ್ನು ಮೊದಲ ಬಾರಿ ಆ ಕಾಡಿನ ಮನೆಗೆ ಕರ್ಕೊಂಡ್ ಬಂದಾಗ ಅವಳಿಗೆ ಆ ಇಬ್ಬರು ಮಕ್ಕಳನ್ನು ನೋಡಿ ತನ್ನ ಮಕ್ಕಳೆಂಬ ಭಾವನೆ ಬರೋಕೆ ಶುರುವಾಗುತ್ತೆ. ಅಲ್ಲಿಂದ ಅವಳು ಈ ಮಕ್ಕಳ ಜೊತೆನೇ ಇರ್ತಾಳೆ. ಈ ಕಡೆ ಹ್ಯಾನಬೆಲ್ ಕನಸುಕೊಂಡು ಎದ್ದ ಮೇಲೆ ಅಲ್ಲೇ ಪಕ್ಕದಲ್ಲಿ ಮಾಮ ಇರ್ತಾಳೆ. ಇವಳಿಗೆ ಅದನ್ನ ನೋಡಿ ತುಂಬಾ ಭಯವಾಗುತ್ತೆ. ನಂತರ ಇವಳು ಡಾಕ್ಟರ್ ಚಿರಾಲ್ಡ್ ನ ಮೀಟ್ ಮಾಡೋಕೆ ಅಂತ ಆಸ್ಪತ್ರೆಗೆ ಬರ್ತಾಳೆ. ಆದರೆ ಅದಾಗ್ಲೇ ಡಾಕ್ಟರ್ ಚಿರಾಲ್ಡ್ ಮಾಮಳ ಕೈಯಲ್ಲಿ ಭೀಕರವಾಗಿ ಸತ್ತೋಗಿರ್ತಾನೆ. ನಂತರ ಡಾಕ್ಟರ್ ಆಫೀಸ್ ನಲ್ಲಿ ಇಲ್ಲದಿದ್ದ ಕಾರಣ ಇದೇ ಸರಿಯಾದ ಸಮಯವನ್ನು ನೋಡಿಕೊಂಡ ಹ್ಯಾನಬೆಲ್ ವಿಕ್ಟೋರಿಯಾ ಮತ್ತೆ ಲಿಲ್ಲಿಯ ಬಗೆಗಿನ ಎಲ್ಲಾ ಡಾಕ್ಯುಮೆಂಟ್ಸ್ ಹಾಗೂ ಫೈಲ್ಗಳನ್ನು ಹಾಗೂ ಆ ಮಾಮಳಿಗೆ ಸಂಬಂಧಪಟ್ಟ ಆ ಬಾಕ್ಸ್ ನ ಮನೆಗೆ ತಂದು ಬಿಡ್ತಾಳೆ. ನಂತರ ಎಲ್ಲಾ ಫೈಲ್ ಮತ್ತೆ ಆ ಬಾಕ್ಸ್ ನ ನೋಡಿ ಚೆಕ್ ಮಾಡಿದ ಹ್ಯಾನಬೆಲ್ಗೂ ಎಲ್ಲಾ ವಿಷಯಗಳು ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಅದು ಏನೆಂದ್ರೆ ಈ ಮಾಮ ತಾನು ಬೆಟ್ಟದಿಂದ ತನ್ನ ಮಗು ಸಮೇತ ಹಾರಿದಾಗ ಮಧ್ಯದಲ್ಲಿ ಒಂದು ಕೊಂಬೆಗೆ ತಗುಲಿ ಅವಳಿಂದ ಆ ಮಗು
ಬೇರೆ ಆಗುತ್ತೆ ಅಲ್ವಾ. ನಂತರ ನೀರಿಗೆ ಅವಳೊಬ್ಬಳೇ ಬಿದ್ದು ಸತ್ತಿದ್ದಳು. ಬಟ್ ಫ್ರೆಂಡ್ಸ್, ಆ ಮಗು ಅದೇ ಕೊಂಬೆಯಲ್ಲಿ ಸಿಗಾಕೊಂಡಿತ್ತು. ಆ ಮಗು ಅಲ್ಲೇ ಸಿಗಾಕೊಂಡ ಕಾರಣಕ್ಕೆ ಆ ಮಗುವಿನ ಸಾವಾಗುತ್ತೆ. ಕೆಲವು ವರ್ಷಗಳ ನಂತರ ಆ ಮಗುವಿನ ಮೂಳೆಗಳನ್ನು ಅಲ್ಲಿಂದ ರಿಕವರಿ ಮಾಡಿ ಒಂದು ಬಾಕ್ಸ್ ನ ಒಳಗಡೆ ಇಟ್ಟು ಗೌರ್ಮೆಂಟ್ ವೇರ್ ಹೌಸ್ ನಲ್ಲಿ ಇಡಲಾಗಿತ್ತು. ನಂತರ ಡಾಕ್ಟರ್ ಜೆರಾಲ್ಡ್ ಅದನ್ನು ತಗೊಂಡ್ ಬಂದಿದ್ರು. ಅಂದ್ರೆ ಆ ಬಾಕ್ಸ್ ನ ಒಳಗಡೆ ಆ ಮಗುವಿನ ಮೂಳೆ ಇತ್ತು. ಆ ಬಾಕ್ಸ್ ಈಗ ಹ್ಯಾನಬೆಲ್ ಹತ್ರ ಇದೆ. ಮತ್ತೆ ಹ್ಯಾನಬೆಲ್ಗೆ ಇನ್ನೊಂದು ವಿಷಯ ಅರ್ಥವಾಗುತ್ತೆ. ಅದು ಏನಂದ್ರೆ ಮಾಮ ಇವಾಗ ಇಬ್ಬರನ್ನ ತನ್ನ ಮಕ್ಕಳೆಂದು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಮುಂದೆ ಖಂಡಿತವಾಗಿ ಈ ಮಕ್ಕಳನ್ನು ಬಿಟ್ಟು ಹೋಗಲ್ಲ ಅಂತ ಹ್ಯಾನಬೆಲ್ ತುಂಬಾ ಎಮೋಷನಲಿ ಬೇಜಾರಾಗಿ ಹೋಗ್ತಾಳೆ. ಹೀಗೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡ ಹ್ಯಾನಬೆಲ್ ವಿಕ್ಟೋರಿಯಾಳನ್ನು ಹೋಗಿ ಗಟ್ಟಿಯಾಗಿ ತಬ್ಕೊಳ್ತಾಳೆ. ಇದನ್ನು ನೋಡಿದ ಮಾಮಳಿಗೆ ಹೊಟ್ಟೆ ಉರಿ ಸಹಿಸೋಕ್ಕಾಗಲ್ಲ. ನಂತರ ಮಾಮ ಹ್ಯಾನಬೆಲ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ. ಇದರಿಂದ ಹ್ಯಾನಬೆಲ್ ಮೂರ್ಛೆ ತಪ್ಪಿ ಬೀಳ್ತಾಳೆ. ಇನ್ನೇನು ಮುಂದೆ ಮಾಮ ಅವಳನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆ ಇಬ್ಬರು ಮಕ್ಕಳ ದೊಡ್ಡಮ್ಮ ಬರ್ತಾಳೆ. ಯಾಕೆಂದ್ರೆ ಅವಳು ಆ ಇಬ್ಬರು ಮಕ್ಕಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಕುತಂತ್ರ ಮಾಡ್ತಿರ್ತಾಳೆ. ಇದರಿಂದ ಏನಾದರೂ ಆ ಮನೆಯಲ್ಲಿ ಎವಿಡೆನ್ಸ್ ಸಿಗುತ್ತಾ ಅಂತ ಗುಟ್ಟಾಗಿ ಆ ಮನೆಗೆ ಬಂದಿರ್ತಾಳೆ. ಆದರೆ ಸೀಕ್ರೆಟ್ ಆಗಿ ಆ ಮನೆಗೆ ಬಂದ ಅವಳಿಗೆ ಎವಿಡೆನ್ಸ್ ಸಿಗುವ ಬದಲು ಮಾಮ ಸಿಗ್ತಾಳೆ. ನಂತರ ಮಾಮ ದೊಡ್ಡಮ್ಮನ ಮೈ ಮೇಲೆ ಸೇರ್ಕೊಂಡು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡ್ತಾಳೆ. ಯಾಕೆಂದ್ರೆ ಈ ಮಾಮಳಿಗೆ ಅನ್ಸಿತ್ತು ಈ ಹ್ಯಾನಬೆಲ್ ಮುಂದೆ ನನ್ನಿಂದ ಇಬ್ಬರು ಮಕ್ಕಳನ್ನ ದೂರ ಮಾಡಿಬಿಡ್ತಾಳೆ ಅಂತ. ಇದರಿಂದ ಆಮೇಲೆ ಮಾಮ ಡಿಸೈಡ್ ಮಾಡ್ತಾಳೆ ಆ ಮಕ್ಕಳನ್ನ ನಾನು ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ನಿಮಗೆ ಗೊತ್ತಾಗಿರ್ಬೇಕು ಎಲ್ಲಿಗೆ ಅಂತ. ಮತ್ತೆ ಈ ಕಡೆ ಆಸ್ಪತ್ರೆಯಲ್ಲಿ ಕೋಮದಲ್ಲಿದ್ದ ಲೂಕಸ್ಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನ ಅಣ್ಣ ಜೆಫ್ರಿ ಆ ಕಾಡಿನ ಮನೆಯತ್ತ ಬೆರಳು ತೋರಿಸುತ್ತಾ, ಪ್ಲೀಸ್ ನನ್ನ ಮಕ್ಕಳನ್ನು ಕಾಪಾಡು, ಅವರ ಪ್ರಾಣ ಅಪಾಯದಲ್ಲಿದೆ. ಅಂಡ್ ಈ ಕನಸನ್ನು ಕಂಡ ಲೂಕಸ್ ಎದುರುಕೊಂಡು ಕೂಡಲೇ ಕೋಮದಿಂದ ಹೊರಗಡೆ ಬರ್ತಾನೆ. ನಂತರ ಕೂಡಲೇ ಆ ಕಾಡಿನ ಮನೆಯತ್ತ ಹೊರಡುತ್ತಾನೆ. ನಂತರ ಈ ಕಡೆ ಹ್ಯಾನಬೆಲ್ಗೂ ಪ್ರಜ್ಞೆ ಬಂದಾಗ ಆ ಮಕ್ಕಳು ಕಾಣೆಯಾಗಿರುವುದನ್ನು ಕಂಡು ಅವಳು ಕೂಡ ಆ ಕಾಡಿನ ಮನೆಯತ್ತ ಹೊರಡುತ್ತಾಳೆ. ನಂತರ ಲೂಕಸ್ ಮತ್ತೆ ಹ್ಯಾನಬೆಲ್ ಆ ಕಾಡಿನ ಮನೆಯ ಒಳಗಡೆ ಬಂದಾಗ ಅಲ್ಲಿ ಆ ಇಬ್ಬರು ಮಕ್ಕಳ ದೊಡ್ಡಮ್ಮನ ಡೆಡ್ ಬಾಡಿ ಅವರಿಬ್ಬರಿಗೆ ಸಿಗುತ್ತೆ. ನಂತರ ಹ್ಯಾನಬೆಲ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಅದು ಏನಂತ ಹೇಳಿದ್ರೆ ಈ ಮಾಮ ಆ ಘಟನೆಯನ್ನ ಮತ್ತೆ ಮಾಡೋಕೆ ಹೊರಟಿದ್ದಾಳೆ. ಅದು ಮತ್ತೆ ಆ ಬೆಟ್ಟದಿಂದ ಹಾರೋಕೆ ನಿರ್ಧಾರ ಮಾಡಿದ್ದಾಳೆ ಅಂತ. ಆದರೆ ಈ ಬಾರಿ ಹಾರುವಾಗ ಅವಳ ಕೈಯಲ್ಲಿ ಅವಳ ಮಗುವಿನ ಬದಲಾಗಿ ಲಿಲ್ಲಿ ಮತ್ತೆ ವಿಕ್ಟೋರಿಯಾ ಇರ್ತಾರೆ ಅಂತ. ನಂತರ ಕೂಡಲೇ ಲೂಕಸ್ ಮತ್ತೆ ಹ್ಯಾನಬೆಲ್ ಆ ಬೆಟ್ಟದ ಕಡೆ ಹೋಗ್ತಾರೆ. ಆದರೆ ಅದಾಗಲೇ ಅಲ್ಲಿ ಮೊದಲೇ ಮಾಮ ಮತ್ತೆ ಈ ಇಬ್ಬರು ಮಕ್ಕಳು ಹಾಜರಾಗಿರ್ತಾರೆ. ನಂತರ ಲೂಕಸ್ ಮತ್ತು ಹ್ಯಾನಾಳನ್ನು ಅಲ್ಲಿ ನೋಡಿದ ಮಾಮ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾಳೆ. ನಂತರ ಬೆಟ್ಟದಿಂದ ಆರೋಗ್ಯ ರೆಡಿ ಆಗುತ್ತಿದ್ದ ಮಾಮಳಿಗೆ ಹ್ಯಾನಬೆಲ್ ಮಾಮಳ ಮಗಳ ಅಸ್ಥಿ ಪಂಜರವನ್ನು ಕೊಡುತ್ತಾಳೆ. ಹ್ಯಾನಬೆಲ್ ಕೈಯಿಂದ ತನ್ನ ಮಗುವಿನ ಅಸ್ಥಿ ಪಂಜರವನ್ನು ತೆಗೆದುಕೊಂಡ ಮಾಮ ತನ್ನ ನಾರ್ಮಲ್ ರೂಪಕ್ಕೆ ಬರುತ್ತಿರುತ್ತಾಳೆ. ನಂತರ ಹ್ಯಾನಬೆಲ್ಗೆ ಅನ್ಸುತ್ತೆ ಇವಾಗ ಮಾಮಳ ಆತ್ಮಕ್ಕೆ ಶಾಂತಿ ಸಿಕ್ತು ಕಾಣುತ್ತೆ ಅಂತ. ಆದರೆ ಅದು ಆಗೋಕೆ ಮುಂಚೆನೆ ಲಿಲ್ಲಿ ಮಾಮಳನ್ನು ಕರೆಯೋಕೆ ಶುರು ಮಾಡ್ತಾಳೆ. ಇದರ ಪರಿಣಾಮ ಮಾಮ ಮತ್ತೆ ತನ್ನ ದೈತ್ಯ ರೂಪಕ್ಕೆ ಬಂದು ತನ್ನ ಮಗುವಿನ ಅಸ್ಥಿ ಪಂಜರವನ್ನು ಬಿಸಾಕಿ ಲಿಲ್ಲಿ ಮತ್ತೆ ವಿಕ್ಟೋರಿಯಾನ ಮತ್ತೆ ಹಿಡ್ಕೊಂಡು ಕರ್ಕೊಂಡು ಹೋಗೋಕೆ ನೋಡ್ತಾಳೆ. ಆದ್ರೆ ಇಲ್ಲಿ ಹ್ಯಾನಬೆಲ್ ಕೂಡ ಸೋಲನ್ನು ಒಪ್ಕೊಳ್ಳಲ್ಲ. ಅವಳು ವಿಕ್ಟೋರಿಯಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಇಲ್ಲಿ ವಿಕ್ಟೋರಿಯಾಳು ಕೂಡ ಹ್ಯಾನಬೆಲ್ ಜೊತೆ ಇರೋಕೆ ಇಷ್ಟಪಡುತ್ತಿದ್ದಳು. ಇದರಿಂದ ಅವಳು ಮಾಮಳ ಜೊತೆ ಮುಂದೆ ಹೋಗೋಕೆ ಇಷ್ಟಪಡಲ್ಲ. ಇದರಿಂದ ಮಾಮ ವಿಕ್ಟೋರಿಯಾಳನ್ನು ಬಿಟ್ಟು ಲಿಲ್ಲಿನ ಎತ್ಕೊಳ್ತಾಳೆ. ಆದ್ರೆ ಏನು ಅರಿಯಾದ ಪಾಪಾದ ಲಿಲ್ಲಿಗೆ ಇವಾಗಲೂ ಕೂಡ ಮಾಮ ಮಾತ್ರ ಬೇಕಾಗಿರ್ತಾಳೆ. ಇದರಿಂದ ಮಾಮ ವಿಕ್ಟೋರಿಯಾಳನ್ನು ಬಿಟ್ಟು ಕೇವಲ ಲಿಲ್ಲಿನ ಎತ್ಕೊಂಡು ಆ ಬೆಟ್ಟದಿಂದ ಕೆಳಕ್ಕೆ ಹಾರಿ ಬಿಡ್ತಾಳೆ. ಮತ್ತೆ ಇಲ್ಲಿ ನಮಗೆ ಕೆಲವು ಸಮಯದವರೆಗೆ ಲಿಲ್ಲಿ ಮತ್ತೆ ಮಾಮಳ ನಡುವಿನ ಬಾಂಡಿಂಗ್ ನೋಡೋಕೆ ಸಿಗುತ್ತೆ. ಮತ್ತೆ ಈಗ ಸೇಮ್ ಕಳೆದ ಬಾರಿ ತರನೇ ಮಧ್ಯದಲ್ಲಿ ಒಂದು ಮರದ ಕೊಂಬೆಗೆ ಡಿಕ್ಕಿ ಹಾಕ್ತಾರೆ. ಅವರಿಬ್ಬರು ಡಿಕ್ಕಿ ಆದ ಕೂಡಲೇ ಕಪ್ಪು ಚಿಟ್ಟೆಗಳಾಗಿ ಬದಲಾಗಿ ಬಿಡ್ತಾರೆ. ನಂತರ ಒಂದು ಚಿಟ್ಟೆ ವಿಕ್ಟೋರಿಯಾಳ ಹತ್ರ ಬರುತ್ತೆ. ಅದನ್ನು ಅವಳು ಲಿಲ್ಲಿ ಎಂದು ಕರೀತಾಳೆ. ಇದರಿಂದ ಲೂಕಸ್ ಮತ್ತೆ ಹ್ಯಾನಾ ಅರ್ಥ ಮಾಡ್ಕೊಳ್ತಾರೆ ಇನ್ನು ಮುಂದೆ ಲಿಲ್ಲಿ ಯಾವತ್ತೂ ವಾಪಸ್ ಬರಲ್ಲ ಅಂತ. ನಂತರ ಅವರು ವಿಕ್ಟೋರಿಯಾನ ತನ್ನ ಮಗಳಂತೆ ನೋಡ್ಕೊಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಷ್ಟೊತ್ತು ವೀಡಿಯೋನ ಪೇಷನ್ಸಿಂದ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ದೊಡ್ಡ ವಿಷಯ ಏನಲ್ಲ ಫ್ರೆಂಡ್ಸ್. ಸೊ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಅಂತೂ ಮಾಡ್ತಾ ಇಲ್ಲ. ಇವಾಗಲೇ ಕೆಂಪು ಬಟನ್ ನಿಮಗೋಸ್ಕರ ಖಾಲಿದೆ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ವೀಡಿಯೋ ಇಷ್ಟ ಆದರೆ ಇವಾಗಲೇ ಏನಾದರೂ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ಹತ್ರ ನಿಮ್ಮ ಊರಲ್ಲಿ ನಿಮ್ಮ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಯಾರ ಹತ್ರ ಆದರೂ ಇರುವ ಹಾರರ್ ಸ್ಟೋರಿಗಳಿದ್ದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೋರಿನ DM ಮಾಡಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅಥವಾ ಬೇರೆ ಯಾವುದಾದ್ರೂ ಹಾಂಟೆಡ್ ಪ್ಲೇಸ್ ಬಗ್ಗೆ ನಿಮಗೆ ಸ್ಟೋರಿ ಬೇಕಂತ ಹೇಳಿದ್ರೆ ನನಗೆ DM ಮಾಡಿ ಅಥವಾ ಕಾಮೆಂಟಲ್ಲಿ ಹಾಕಿ. ಆಮೇಲೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಏನೂ ಕೇಳ್ತಾ ಇಲ್ಲ ಫ್ರೆಂಡ್ಸ್, ಕೇವಲ ಸಬ್ಸ್ಕ್ರೈಬ್ ಮಾತ್ರ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ಮೂರನೇ ಕಣ್ಣು.